ಎಲ್ಲರಿಗೂ ನಮಸ್ಕಾರ. ದೇವರ ಆಶೀರ್ವಾದಕ್ಕಾಗಿ ಕಠಿಣ ವಿಧಿ-ವಿಧಾನ ಬೇಡ, ಸರಳ ಜೀವನದಲ್ಲಿಯೇ ಅನುಗ್ರಹವನ್ನು ಪಡೆಯಬಹುದು. ನಮ್ಮ ನಿತ್ಯದ ಬದುಕಿನಲ್ಲಿ ನಮಗೆ ನೀಡಲಾದ ಕರ್ತವ್ಯಗಳನ್ನು ಸರಿಯಾಗಿ ಮಾಡುತ್ತಾ ಹೋದರೆ ಅಥವಾ ಸತ್ಯವಾದ ಮಾರ್ಗದಲ್ಲಿ ನಡೆಯುತ್ತಾ ಹೋದರೆ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾ ನಾವು ದೇವರ ಅನುಗ್ರಹವನ್ನು ಪಡೆಯಬಹುದು. ಆ ಅನುಗ್ರಹವನ್ನು ಸರಿ ರೀತಿಯಲ್ಲಿ ಅರಿಯಲು ನಮಗೆ ಒಬ್ಬ ಸದ್ಗುರು ಬೇಕೇ ಬೇಕು. ನಮಗೆ ಯಾವುದು ಸತ್ಯ ಮಾರ್ಗ, ಯಾವುದು ಮೋಹ ಮಾಯೆ ಎನ್ನುವುದೇ ಗೊತ್ತಾಗದ ಸಮಯದಲ್ಲಿ ನಮ್ಮನ್ನು ಅಜ್ಞಾನದಿಂದ ಪಾರು ಮಾಡುವಂತಹ ಗುರುಗಳು ನಮ್ಮ ಜೀವನದಲ್ಲಿ ಬರುತ್ತಾರೆ. ಸದ್ಗುರು ಅಂದರೆ ದೇವರಂತೆ ನಡೆದುಕೊಳ್ಳುವ, ನಮ್ಮನ್ನು ಆತ್ಮದಾರಿಯಲ್ಲಿ ನಡೆಸುವ ಬಾಬಾ ಅವರಂತಹ ಗುರುವಿನ ಬೆಂಬಲ ನಮಗೆ ಬೇಕಾಗುತ್ತದೆ. ಅವರ ಆಗಮನದಿಂದಲೇ ನಮಗೆ ಪುಣ್ಯ ಲಭಿಸುವುದು. ಇಂತಹ ಶ್ರೇಷ್ಠ ಗುರು ನಮ್ಮ ಜೀವನದಲ್ಲಿ ಎಷ್ಟೋ ಜನರಿಗೆ ಲಭಿಸುತ್ತಿಲ್ಲ. ಅವರು ನಮ್ಮ ಜೀವನಕ್ಕೆ ಬರುವ ಮೊದಲೇ ಕೆಲವು ನಾವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರುತ್ತೇವೆ, ಭಕ್ತಿಯನ್ನು ಮಾಡಿರುತ್ತೇವೆ, ಅಥವಾ ದೇವರ ಕೃಪೆಯಿಂದ ಅದು ನಮಗೆ ಸಾಧ್ಯ. ದೇವರನ್ನು ಹೆಚ್ಚು ಹೊತ್ತಿನಲ್ಲಿ ಹುಡುಕಬೇಕಾಗಿಲ್ಲ. ಸರಳ ಜೀವನ, ಶ್ರದ್ಧೆ, ಶುದ್ಧ ಮನಸ್ಸು ಮತ್ತು ಸದ್ಗುರುವಂತಹ ಮಾರ್ಗದರ್ಶನ ಇದ್ದರೆ ದೇವರ ಆಶೀರ್ವಾದ ನಂಬಲಾಗದಷ್ಟು ಸುಲಭವಾಗಿ ನಮ್ಮ ಪಾಲಾಗುತ್ತದೆ. ಇನ್ನಷ್ಟು ಇದನ್ನು ಮನದಟ್ಟು ಮಾಡಿಸಲು ನಿಮಗೆ ಒಂದು ಸರಳವಾದ ಚಿಕ್ಕ ಕಥೆಯನ್ನು ಹೇಳ್ತೇನೆ. ಸರಳತೆ ಮತ್ತು ಸದ್ಗುರುವಿನ ನಡುವಿನ ಒಂದು ಚಿಕ್ಕ ಸಂಭಾಷಣೆ. ಒಮ್ಮೆ ಒಬ್ಬ ಬಡ ರೈತನು ಬಹಳ ದುಃಖದಲ್ಲಿರ್ತಾನೆ. ಬಾಬಾ ಅವ್ರ ಬಳಿಗೆ ಶಿರಡಿಗೆ ಹೋಗ್ತಾನೆ. ಅವನು ಬಹಳ ಸಂಕಷ್ಟದಲ್ಲಿ ಇರ್ತಾನೆ. ಅವನು ತುಂಬ ಕಷ್ಟಗಳನ್ನೇ ನೋಡಿರ್ತಾನೆ. ಅವನು ಬೆಳೆದಂಥ ಬೆಳೆಗಳೆಲ್ಲ ಅವನಿಗೆ ಕೈಗೆ ಸೇರ್ತಿರಲಿಲ್ಲ. ಸಾಲ ತುಂಬ ಹೆಚ್ಚಾಗಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ತುಂಬ ಜಗಳ ಆಡ್ತಿದ್ದ. ಹಾಗೂ ಅವನಿಗೆ ಮನಸ್ಸಿಗೆ ಶಾಂತಿ ಕೂಡ ಇರಲಿಲ್ಲ. ಆ ರೈತನಿಗೆ ದೇವರ ಮೇಲೆ ತುಂಬ ನಂಬಿಕೆ ಇದ್ದರೂ ಆತ ಯಾವುದೇ ಪೂಜೆ ಆಗಲಿ ಅಥವಾ ಯಾವುದೇ ತಪಸ್ಸಾಗಲಿ ಜಪ ಆಗಲಿ ಒಂದು ದೇವಸ್ಥಾನಕ್ಕೂ ಕೂಡ ಅವನು ಹೋಗ್ತಿರಲಿಲ್ಲ. ಅವನು ಬಾಬಾ ಅವರ ಬಳಿಗೆ ಹೋಗಿ ಹೀಗೆ ಕೇಳ್ತಾನೆ, ಬಾಬಾ, ನನಗೆ ಭಗವಂತನ ಅನುಗ್ರಹ ಬೇಕು. ಆದರೆ ನಾನು ಯಾವ ಯಜ್ಞ ಕೂಡ ಮಾಡಿಲ್ಲ, ಯಾವ ಹವನ ಕೂಡ ಮಾಡಿಲ್ಲ, ಉಪವಾಸ ಅಂತೂ ಇಲ್ಲವೇ ಇಲ್ಲ. ನಾನು ತುಂಬ ಬಡವ, ಇದಕ್ಕೆಲ್ಲ ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬಾಬಾ ನಗುತ್ತಾ ಉತ್ತರಿಸ್ತಾರೆ, ನೀನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ನೀನು ನಿಷ್ಠೆಯಿಂದ ಬೆಳೆಸು, ಸುಳ್ಳು ಮಾತು ಆಡಬೇಡ, ಇತರರಿಗೆ ಸಹಾಯ ಮಾಡು, ನಿನ್ನ ಮನಸ್ಸಿನಲ್ಲಿ ನಂಬಿಕೆಯಿಂದ ನನ್ನನ್ನು ಕರೆದರೆ ನಾನು ಸಾಕು. ನಿನ್ನ ಮನಸ್ಸಿನಲ್ಲಿ ನೀನು ಯಾವಾಗ ನೆನೆಸಿಕೊಳ್ಳುತ್ತೀಯೋ ಅಲ್ಲಿ ನಾನು ಪ್ರತ್ಯಕ್ಷನಾಗುತ್ತೇನೆ ಅಂತ ಬಾಬಾ ಹೇಳ್ತಾರೆ. ದೇವರು ನಿನ್ನ ಹತ್ತಿರವೇ ಇದ್ದಾನೆ ಅಂತ ಹೇಳ್ತಾರೆ. ಆ ರೈತನಿಗೆ ಬಾಬಾ ಅವರ ಮಾತನ್ನು ಕೇಳಿ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ಅವರ ಊರಿಗೆ ಹೋಗ್ತಾನೆ. ಆತ ಶ್ರದ್ಧೆಯಿಂದ ತನ್ನ ರೈತರ ಕೆಲಸವನ್ನು ಮಾಡ್ತಾನೆ. ಅವನು ಮತ್ತೆ ಬೆಳೆಯನ್ನು ಬೆಳೆದು ಅವನ ಸಾಲ ತೀರಿತು. ನಿಧಾನವಾಗಿ ಅವನ ಸಾಲ ಎಲ್ಲ ತೀರುತ್ತೆ. ಮನೆಯಲ್ಲಿ ಶಾಂತಿ ಕೂಡ ಬಂತು. ಆತ ದೇವರನ್ನು ಕಾಣಲೇ ಇಲ್ಲ, ಯಾವ ಪೂಜೆ ಕೂಡ ಮಾಡಲಿಲ್ಲ. ಆದರೆ ಈ ಶ್ರದ್ಧೆ, ಸರಳತೆ ಮತ್ತು ಬಾಬಾ ಅವರ ದರ್ಶನದಿಂದ ಮಾತ್ರ ಅವನಿಗೆ ಅನುಗ್ರಹ ಅನುಭವಿಸಿತು. ಇದರಿಂದ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತ ಅಂದರೆ, ದೇವರನ್ನು ಸಿಗಲು, ದೇವರನ್ನು ಕಾಣಲು ನಾವು ಯಾವುದೇ ದೊಡ್ಡ ಯಾಗ ಅಥವಾ ತಪಸ್ಸು ಮಾಡಬೇಕಾಗಿಲ್ಲ. ಒಂದು ಶುದ್ಧ ಮನಸ್ಸು, ಸತ್ಯ ಜೀವನ, ಸದ್ಗುರುವಿನ ಮಾರ್ಗದರ್ಶನ ಸಾಕು ಅಂತ ಇಲ್ಲಿ ಸಾರಾಂಶನ ತಿಳ್ಕೋಬೋದು. ದೇವರ ಆಶೀರ್ವಾದ ನಿಸ್ಸಂದೇಹವಾಗಿ ನಮಗೆ ದೊರೆಯುತ್ತೆ ಅನ್ನೋದಂತೂ ಖಚಿತ. ಓಂ ಸಾಯಿರಾಮ್.